ಮಂಗಕ್ಕೆ ಬಂದಾಗ ಅದು ಸತ್ತೇ ಹೋಗಿರುತ್ತೆ, ಅದು ನಾವು ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ. ಕೌಸಲ್ಲೂ ಖಂಡಿತ ಬರಬಹುದು, ಇರುತ್ತೆ, ಇದು ಬರೋ ಚಾನ್ಸಸ್ ಇರುತ್ತೆ. ಹಸು ಹಾಲಿಂದ ಮನುಷ್ಯರಿಗೆ ಬರುತ್ತಾ? ಇಲ್ಲ, ಇಟ್ ಈಸ್ ನಾಟ್ ನೋನ್. ಮನುಷ್ಯರಿಂದ ಮನುಷ್ಯರು ಕೂಡ ಬರೋದಿಲ್ಲ ಇದು. ಮನುಷ್ಯನಿಗೆ ಕಚ್ಚಿದ್ರೆ ಮಂಗ ಅಥವಾ ಮನುಷ್ಯ ಕೂಡ ಲೈಫ್ ಟೈಮ್ ಆ ವೈರಸ್ ಕ್ಯಾರಿ ಆಗುತ್ತಾ ಹೇಗೆ? ಇಲ್ಲ, ಇಟ್ಸ್ ಅ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಈಗ ಪ್ರಾಣಿಗಳಲ್ಲಿ ಅದಕ್ಕೆ ಅದು ಯೂಶಲಿ ಫೇಟಲ್ ಇರುತ್ತೆ. ಅದು ವಿ ಲೂಸ್ ದಟ್ ಪರ್ಟಿಕ್ಯುಲರ್, ಈಗ ಗೊತ್ತಾಗಲ್ಲ ನಮಗೆ. ಈಗ ಮಂಗಕ್ಕೆ ಬಂದಾಗ ಅದು ಸತ್ತೇ ಹೋಗಿರುತ್ತೆ, ಅದು ನಾವು ಟ್ರ್ಯಾಕ್ ಮಾಡೋಕ್ಕೂ ಆಗಲ್ಲ. ಮನುಷ್ಯರಲ್ಲಿ ಹಾಗೇನಿಲ್ಲ, ಇಟ್ಸ್ ಅ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್. ಅದು ಬಂದವರೆಲ್ಲ ಸಾಯ್ತಾರೆ ಅಂತೇನಿಲ್ಲ. ಆಮೇಲೆ ಇದು ಬರೀ ಮಂಗ ಒಂದೇ ಅಲ್ಲ, ರೋಡೆಂಟ್ಸ್ ಒಂದೇ ಅಲ್ಲ. ಈ ವೈರಸ್ಸು ಈವನ್ ಶೀಪ್ಸಲ್ಲಿ, ಗೋಟ್ಸಲ್ಲಿ, ಕೌಸಲ್ಲೂ ಖಂಡಿತ ಬರಬಹುದು, ಇರುತ್ತೆ, ಇದು ಬರೋ ಚಾನ್ಸಸ್ ಇರುತ್ತೆ. ಆದರೆ ಈ ದೊಡ್ಡ ಪ್ರಾಣಿಗಳಿಂದ ಟಿಕ್ಸಿಗೆ ಬಂದು ಟಿಕ್ಸಿಂದ ಮನುಷ್ಯನಿಗೆ ಬರೋ ಸಾಧ್ಯತೆ ಜಾಸ್ತಿ ಅಷ್ಟೇ. ಈ ಹಸುವಿಂದ, ಶೀಪ್ಸಿಂದ ಮನುಷ್ಯರಿಗೆ ಬರೋದು ವೆರಿ ವೆರಿ ರೇರ್. ಅದನ್ನು ಇಟ್ಸ್ ವೆರಿ ರೇರ್, ಅದು ಹೆದರ್ಕೊಳ್ಳೋ ನೆಸಿಟಿ ಇಲ್ಲ. ಮತ್ತು ಹಸು ಹಾಲಿಂದ, ಈಗ ಹಸು ಇನ್ಫೆಕ್ಟ್ ಇದ್ದರೆ ಹಸು ಹಾಲಿಂದ ಮನುಷ್ಯರಿಗೆ ಬರುತ್ತಾ? ಇಲ್ಲ, ಇಟ್ ಈಸ್ ನಾಟ್ ನೋನ್. ಇಟ್ ಈಸ್ ನಾಟ್ ಟ್ರಾನ್ಸ್ಮಿಟೆಡ್. ಅದು ಹಾಲಲ್ಲಿ ಟ್ರಾನ್ಸ್ಮಿಟ್ ಆಗೋದಿಲ್ಲ ಅದು. ಆಮೇಲೆ ಮನುಷ್ಯರಿಂದ ಮನುಷ್ಯರು ಕೂಡ ಬರೋದಿಲ್ಲ ಇದು. ಈವನ್ ಒಬ್ಬ ಮನುಷ್ಯಂಗೆ ಬಂದು ಅವನನ್ನು ಮುಟ್ಟಿದೆ ನನಗೆ ಬಂದುಬಿಡತ್ತಾ? ಇಲ್ಲ, ಬರೋಲ್ಲ. ಡೆಂಗು ಫೀವರ್ ಥರ. ಈಗ ಡೆಂಗು ಫೀವರು ಅಷ್ಟೇ, ನೀವು ಆ ಮನುಷ್ಯನ ಮುಟ್ಟಿದ್ರೆ ನಮಗೆ ಬರೋಲ್ಲ. ಅದೇ, ಸೊ ಆ ಥರ ಹೆದರ್ಕೊಳ್ಳೋ ನೆಸೆಸಿಟಿ ಇಲ್ಲ.